ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ KA ಕಡೆಯಿಂದ ಬಂದಂತಹ 3 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕರೆಕ್ಟಾಗಿ ಕೊನೆ ತನಕ ನೋಡಿ, ಓಕೆನಾ? ಸೊ ನಾನು ಹೇಳೋಂಥ ಎಲ್ಲ ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿ ತಿಳ್ಕೊಳ್ಳಿ, ಸರಿನಾ? ಫಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ KA ಕಡೆಯಿಂದ ಏನು ನಿಮ್ಮ ಆಯುಷ್ ಕೋರ್ಸ್ಗಳೇನಿದ್ದಾವೆ, ಸೊ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸನ್ನು ತಿಳಿಸಿದ್ದಾರೆ. ಸೊ ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಫಸ್ಟು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಇನ್ನೂ ನೀಟ್ ರಿಲೇಟೆಡ್ ಕೋರ್ಸಸ್ ಅಂದರೆ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಸೊ ಈ ಒಂದು ಕೋರ್ಸ್ಗಳ ಸೆಕೆಂಡ್ ರೌಂಡ್ ರಿಸಲ್ಟ್ಸೇ ಇನ್ನೂ ಬಂದಿಲ್ಲ ಅಲ್ವಾ? ಬಟ್ ಯಾರಿಗೆಲ್ಲ ಆಯುಷ್ ಕೋರ್ಸು ಅಲರ್ಟ್ ಆಗಿದೆ, ಸೊ ಅವರಿಗೆ ನೆಕ್ಸ್ಟು ನಿಮಗೆ ಚಾಯ್ಸ್ ಎಂಟ್ರಿ ಪ್ರೊಸೆಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ? ಸೊ ಅದರಲ್ಲೂ ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 4 3 ಚಾಯ್ಸ್ಗಳು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ KA ಡೈರೆಕ್ಟರ್ ಅವ್ರು ಹೇಳಿರೋ ಹಾಗೇನೆ ನೆಕ್ಸ್ಟ್ ಇನ್ನೇನು 3 to 4 ಡೇಸಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿಯನ್ನು ಕೊಡ್ತಾರೆ, ಓಕೆನಾ? ಸೊ ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 4 ಇರುತ್ತೆ. ಸೊ ಬಿಕಾಸ್ ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೇ ಆಯುಷ್ ಕೋರ್ಸ್ಗಳು ಸೆಕೆಂಡ್ ರೌಂಡು KCT ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಆಗಿರುವಂಥದ್ದು ಅಲ್ವಾ? ಮತ್ತು ಸ್ಟಿಲ್ ಕಾಲೇಜ್ಗಳು ಆ್ಯಡ್ ಆಗ್ತಿದ್ದಾವೆ ಅಂತ KA ಡೈರೆಕ್ಟರ್ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಒಂದು ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಚಾಯ್ಸ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬಟ್ KCT ಅಂಡರಲ್ಲಿ ಯಾವ್ಯಾವ ಕೋರ್ಸ್ಗಳು ಬರ್ತವೆ, ಸೊ ಅವರಿಗೆ ಚಾಯ್ಸ್ ಎಂಟ್ರಿ ಇರಲಿಲ್ಲ ಈ ಒಂದು ಥರ್ಡ್ ರೌಂಡಲ್ಲಿ ಅಲ್ವಾ? ಸೊ 13th ಒಳಗಡೆ ನಿಮ್ಮ ಎಲ್ಲ ಅಡ್ಮಿಷನ್ ಪ್ರೊಸೆಸ್ಸು, ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಇವಾಗ ಆಯುಷ್ ಕೋರ್ಸ್ಗಳು ಸಿಕ್ಕಿದಾವಲ್ವಾ? ಸೊ ಆ ಒಂದು ಸ್ಟೂಡೆಂಟ್ಸು ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಕಾಲೇಜ್ನು ಕೂಡ ಆ್ಯಡ್ ಮಾಡಿರ್ಬೋದು. ಅವ್ರು ಆಲ್ರೆಡಿ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಿಬಿಟ್ಟು ಮೆಡಿಕಲ್ ಕಾಲೇಜ್ನು ಕೂಡ ಆ್ಯಡ್ ಮಾಡಿರ್ಬೋದು. ಸೊ ಅದಕ್ಕೋಸ್ಕರನೇ ಯಾವುದೇ ರೀತಿ ಗೊಂದಲ ಬೇಡ ಅಂತ ಅಂದ್ಬಿಟ್ಟು ಮೆಡಿಕಲ್ಲು ಮತ್ತು BDS ಮತ್ತು ಈ ಒಂದು ಆಯುಷ್ ಕೋರ್ಸ್ಗಳು 3 ಕೋರ್ಸ್ಗಳ ಒಂದು ಕೌನ್ಸಿಲಿಂಗನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ? ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು 3 to 4 ಡೇಸಲ್ಲಿ ಅಂದರೆ ಸೆಪ್ಟೆಂಬರ್ 16 ಅಷ್ಟೊತ್ತಿಗೇನೋ ಚಾಯ್ಸ್ ಎಂಟ್ರಿನ ಕೊಡ್ತೀವಿ ಅಂತ ಹೇಳಿದ್ದಾರೆ KA ಡೈರೆಕ್ಟರ್ ಅವರು. ಸೊ ಅಷ್ಟರಲ್ಲಿ KCT ರಿಲೇಟೆಡ್ ಕೌನ್ಸಿಲಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ನಿಮ್ಮ ಅಡ್ಮಿಷನ್ ಆಗಿರ್ಬೋದು, ಸೊ ಎಲ್ಲ ಆಗಿರ್ಬೋದು. ಸೊ ಈ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಮಗೆ ಸಾಕಷ್ಟು ಟೈಮ್ ಉಳಿಯುತ್ತೆ. ಸೊ ಆವಾಗ ಈ ಒಂದು ನೀಟ್ ಕೌನ್ಸಿಲಿಂಗ್ ಕಡೆ ನಾವು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆಯುಷ್ ಕೋರ್ಸ್ ಸಿಕ್ಕಂಥವ್ರು ಏನು ಮಾಡೋದಿರಲ್ಲ, ಜಸ್ಟ್ ಇನ್ನೊಂದು 3 to 4 ಡೇಸ್ ವೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ನೀವು ಚಾಯ್ಸ್ ಅನ್ನು ಕೊಡ್ಬೋದು. ನಿಮಗೆ ಆಯುಷ್ ಕೋರ್ಸ್ ಸಿಕ್ಕಿರುವಂಥ ಆಯುಷ್ ಕೋರ್ಸೇ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ಸೊ ನಾನು ಇಲ್ಲೇ ಜಾಯ್ನ್ ಆಗ್ತೀನಿ ಅಂತ ಅಂದ್ಬಿಟ್ರೆ ನೀವು ಚಾಯ್ಸನ್ನು ಕೊಟ್ಬಿಟ್ಟು ಜಾಯ್ನ್ ಆಗ್ಬೋದು. ಇಲ್ಲ ನಾನು ವೇಟ್ ಮಾಡ್ತೀನಿ ಅಂತಂದರೆ ಚಾಯ್ಸ್ 2 ಕೊಟ್ಬಿಟ್ಟು ನೀವು ನೆಕ್ಸ್ಟ್ ರೌಂಡ್ಗೆ ಅಂದರೆ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಓಕೆನಾ? ಸೊ ನನಗೆ ಕೌನ್ಸಿಲಿಂಗ್ ಪ್ರೊಸೆಸ್ಸೇ ಬೇಡ ಅಂತಂದರೆ ನೀವು ಚಾಯ್ಸ್ 4ಅನ್ನು ಕೊಟ್ಬಿಟ್ಟು ಎಕ್ಸಿಟ್ ಆಗ್ಬೋದು. ಇಲ್ಲಿ ಚಾಯ್ಸ್ 3 ಇರಲ್ಲ, ಓಕೆನಾ? ಸೊ ಓನ್ಲಿ 3 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 4, ಸರಿನಾ? ಸೊ ಇದಿಷ್ಟು ಪ್ರೊಸೆಸ್ಸು. ಆಮೇಲೆ ಎಲ್ಲ ಮಿಕ್ಸಪ್ ಆಗಿರುತ್ತಲ್ವಾ, ಮೆಡಿಕಲ್ಲು, ಡೆಂಟಲ್ಲು ಮತ್ತು ನಿಮ್ಮ ಆಯುಷ್ ಕೋರ್ಸ್ಗಳು. ಸೊ ಆವಾಗ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಯಿತು ಅಂದರೆ ನೀವು ಮೆಡಿಕಲ್ಗೆ ಹೋಗ್ಬೋದು. ಸೊ ಇಲ್ಲ ಅಂತಂದರೆ ಆಯುಷ್ ಕೋರ್ಸ್ ಸಿಕ್ಕಿರುತ್ತೆ, ಸೊ ಅದಕ್ಕೆ ಜಾಯ್ನ್ ಆಗಬೇಕು. ಸೊ ಇದಿಷ್ಟು ಆಯುಷ್ ಅವರ ಮುಂದಿನ ಕೌನ್ಸಿಲಿಂಗ್ ಪ್ರೊಸೆಸ್ಸು, ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನಿಮಗೆ ಡೌಟ್ ಬರ್ಬೋದು ಅಲ್ವಾ, ಬ್ರೋ ನಮಗೆ ಇವಾಗ ಈ ಒಂದು ಥರ್ಡ್ ರೌಂಡಲ್ಲಿ KCT ಅಂಡರ್ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ವೆಟರ್ನರಿ ಮತ್ತು ಅಗ್ರಿಕಲ್ಚರು, ಸೊ ಈ ರೀತಿ ಕೋರ್ಸ್ಗಳು ಸಿಕ್ಕಿದ್ದಾವೆ. ಬಟ್ ನಾವು ಕೂಡ ನಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಕಾಲೇಜ್ನ ಇಟ್ಟಿದ್ವಿ. ಬಟ್ KA ಅವರು ನಮಗೆ ಯಾವುದೇ ರೀತಿ ಅಂತ ಚಾಯ್ಸ್ ಎಂಟ್ರಿ ಕೊಟ್ಟಿಲ್ಲ. ಸೊ ನಮಗೆ ಡೈರೆಕ್ಟಾಗಿ ಅಡ್ಮಿಷನ್ ಆಗಬೇಕು ನೀವು ಅಂತ ಹೇಳಿದ್ದಾರೆ ಅಂತ ಕೇಳ್ಬೋದು. ಬಟ್ ಸ್ಟಿಲ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಕೌನ್ಸಿಲಿಂಗ್ ಆಲ್ಸೋ, ಓಕೆನಾ? ಸೊ ಈ ರೀತಿ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ರೂಲ್ಸ್ ಏನಪ್ಪ ಅಂತಂದರೆ ನಿಮಗೆ ಯಾವುದೇ ರೀತಿ ಅಂತ ಚಾಯ್ಸ್ ಎಂಟ್ರಿ ಇರಲ್ಲ. ನಿಮಗೇನಾದ್ರು ಇವಾಗ ಇಂಜಿನಿಯರಿಂಗ್ ಸಿಕ್ಕಿದೆ ಅಥವಾ ವೆಟರ್ನರಿ, ಅಗ್ರಿಕಲ್ಚರು, ಸೊ ಯಾವುದೇ ರೀತಿಯಂಥ KCT ಅಂಡರಲ್ಲಿ ಯಾವುದೇ ರೀತಿಯಂಥ ಕೋರ್ಸ್ ಸಿಕ್ಕಿರಲಿ ನಿಮಗೆ, ಸೊ ನಿಮಗೆ ಯಾವುದೇ ರೀತಿಯಂಥ ಚಾಯ್ಸ್ ಎಂಟ್ರಿ ಇರಲ್ಲ. ಸೊ ನೀವು ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು, ಓಕೆನಾ? ಅಡ್ಮಿಷನ್ ಆದರೂ ಕೂಡ ಯಾವಾಗ ಮೆಡಿಕಲ್ ಕೌನ್ಸಿಲಿಂಗ್ ನಡೆಯುತ್ತಲ್ವಾ, MBBS, BDS ಮತ್ತು ಆಯುಷ್ ಕೋರ್ಸ್ಗಳ ಕೌನ್ಸಿಲಿಂಗ್ ನಡೆಯುತ್ತೆ, ಸೊ ಆವಾಗ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಓಕೆನಾ? ಸೊ ಇನ್ ಕೇಸ್ ಆ ಒಂದು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ನಿಮಗೇನಾದ್ರು ಮೆಡಿಕಲ್ ಸೀಟ್ ಆಗಿರ್ಬೋದು, ಸೊ ಯಾವುದೇ ರೀತಿಯಂಥ ನೀಟ್ ಕೋರ್ಸ್ಗಳಾಗಿರ್ಬೋದು, ಸೊ ಆ ಒಂದು ಕೋರ್ಸ್ಗಳು ಅಲಾಟ್ ಆಯಿತು ಅಂತಂದರೆ ನೀವು ಅಲ್ಲಿಗೆ ಜಾಯ್ನ್ ಆಗಬೇಕಾಗುತ್ತೆ, ಓಕೆನಾ? ಸೊ ಈ ರೀತಿ ಒಂದು ಆಪ್ಷನನ್ನು ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ ತುಂಬ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ಈ ಒಂದು KCT ಅಂಡರಲ್ಲಿ ಏನು ಸೀಟ್ ತೊಗೊಂಡಿರ್ತಾರೆ ಇವಾಗ, ಸೊ ಅವರು ಕೂಡ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಿಬಿಟ್ಟು ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಕಾಲೇಜ್ನ ಇಟ್ಟಿರ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಈ ಒಂದು ಥರ್ಡ್ ರೌಂಡಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಯಾವುದೋ ವೆಟರ್ನರಿ, ಅಗ್ರಿಕಲ್ಚರ್ ಯಾವುದೋ ಒಂದು ಸೀಟ್ ಅಲಾಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅಂಥ ಸ್ಟೂಡೆಂಟ್ಸ್ಗಳಿಗೆ ಮೋಸ ಆಗಬಾರ್ದು. ಸೊ ಅವರಿಗೆ ಹೆಲ್ಪ್ಫುಲ್ ಆಗಬೇಕು ಅಂತಲೇ ಈ ಒಂದು ರೂಲ್ಸನ್ನು ತಂದಿದ್ದಾರೆ, ಓಕೆನಾ? ಸೊ ನೆಕ್ಸ್ಟು ಯಾವಾಗ ಮೆಡಿಕಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಆವಾಗ ಏನೆಲ್ಲ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ, ಈ ರೀತಿ ಒಂದು ಕಂಡೀಷನಲ್ಲಿ ಇರುವಂಥವ್ರು ಸ್ಟೂಡೆಂಟ್ಸ್ ಏನು ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಓಕೆನಾ?
ಸೊ ಇದಿಷ್ಟು ಯಾರೆಲ್ಲ MBBS ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ, ಸೊ ಅವರಿಗೆ ಈ ರೀತಿ ಒಂದು ಪ್ರೊಸೆಸ್ ಇರುತ್ತೆ ನೆಕ್ಸ್ಟು. ಓಕೆನಾ? ಸೊ ನೆಕ್ಸ್ಟು ಅಂದರೆ ಥರ್ಡ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಸುಮಾರಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ? ಬ್ರೋ ಯಾವ್ಯಾವ ಕೋರ್ಸ್‌ಗಳ ಸೀಟ್ಸು ಇನ್ನೂ ಉಳಿದಿದ್ದಾವೆ ಅಂತ ಕೇಳ್ತಾ ಇದ್ರಿ. ಯಾಕಂದರೆ KA ಡೈರೆಕ್ಟರು ಹೇಳಿದ್ರು ಅಲ್ವಾ? ಸೊ ಸುಮಾರಷ್ಟು ಇಂಜಿನಿಯರಿಂಗ್ ಸೀಟ್ಸ್‌ಗಳು ಉಳಿದಿದ್ದಾವೆ. ಸೊ ಆ ಒಂದು ಲೀಸ್ಟನ್ನು ಕೂಡ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಬಿಟ್ಟಿದ್ದಾರೆ ಕೂಡ. ಓಕೆನಾ? ಸೊ ನೀವು ಆಲ್ರೆಡಿ ಚೆಕ್ ಮಾಡಿರ್ಬೋದು. ಸೊ ಚೆಕ್ ಮಾಡಿಲ್ಲ ಅಂತಂದರೆ ಇವಾಗಲೇ ಚೆಕ್ ಮಾಡಿ. ಸೊ ಆ ಒಂದು ನೋಟಿಫಿಕೇಷನಲ್ಲಿ ಇರೋ ಹಾಗೆ ಟೋಟಲ್ ಆಗಿ 14,940 ಇಂಜಿನಿಯರಿಂಗ್ ಸೀಟ್ಸ್‌ಗಳು ವೇಕೆಂಟ್ ಇದ್ದಾವೆ. ಓಕೆನಾ? ಸೊ ಬ್ರಾಂಚ್ ಬೇರೆ ಬೇರೆ ಆಗಿರ್ಬೋದು. ಸಿವಿಲ್ಲು, ಕಂಪ್ಯೂಟರ್ ಸೈನ್ಸು. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಲಿಂಕನ್ನು ಬೇಕಾದ್ರೆ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಥ್ರೂ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ತೋರಿಸುತ್ತೆ ನಿಮಗೆ ಇಂಜಿನಿಯರಿಂಗು ಮತ್ತು ವಾಸ್ತುಶಿಲ್ಪ ಅಂತ ತೋರಿಸುತ್ತೆ. ಸೊ ಅಲ್ಲಿ ನೀವು ಇಂಜಿನಿಯರಿಂಗ್ ಹೋಗಬೇಕು ಅಂತ ಇದ್ದರೆ ಇಂಜಿನಿಯರಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನೋಡ್ಕೊಬೋದು. ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಲ್ಲಿ ಸೀಟ್ಸು ವೇಕೆಂಟ್ ಇದ್ದಾವೆ ಅಂತ. ಓಕೆನಾ? ಸೊ ನೆಕ್ಸ್ಟು 413 ಸೀಟ್ಸು ಆರ್ಕಿಟೆಕ್ಚರ್ ಸೀಟ್ಸ್ ಉಳಿದಿದ್ದಾವೆ. ಓಕೆನಾ? ಸೊ ನೀವೇನಾದ್ರು ಆರ್ಕಿಟೆಕ್ಚರ್ ಸೇರ್ಕೋಬೇಕು ಅಂತಂದರೆ ಸೊ ನೀವು ಸೇರ್ಕೊಬೋದು. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಉಳಿದಿದ್ದಾವೆ ಸೀಟು ಅಂತ ನೋಡಿಬಿಟ್ಟು. ಸರಿನಾ? ಸೊ ಮತ್ತೆ ಸುಮಾರಷ್ಟು ಜನ ಮತ್ತೆ ಕಮೆಂಟ್ ಮಾಡಿದ್ರು ಏನಪ್ಪ ಅಂತಂದರೆ, ಬ್ರೋ ಹೇಗೆ ಡೈರೆಕ್ಟ್ ಅಡ್ಮಿಷನ್ ಆಗಬೇಕು ನಾವು ಈ ರೀತಿ ಒಂದು ಸಿಚುವೇಷನಲ್ಲಿ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕ್ಲಿಯರಾಗಿ KA ಅವರು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸರಿನಾ? ಸೊ ಅವ್ರು ಜಸ್ಟು ಹೇಳಿದ್ದಾರೆ, ಸೊ ನಿಮ್ಮ ಹತ್ರ KCET ರ್ಯಾಂಕ್ ಇತ್ತು ಅಂತಲೇ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದು ಅಂತ. ಬಟ್ ಯಾವ ರೀತಿ ಅಡ್ಮಿಷನ್ ಆಗಬೇಕು ಮತ್ತು ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಎಲ್ಲ ಸ್ಟೂಡೆಂಟ್ಸ್‌ಗಳಿಗೆ ಅನ್ನೋ ಇನ್ಫಾರ್ಮೇಷನ್ನ ತಿಳಿಸಿಲ್ಲ ಇದುವರೆಗೂ. ಓಕೆನಾ? ಸೊ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಫಸ್ಟ್ ನೀವು ಆ PDF-ಅನ್ನು ಚೆಕ್ ಮಾಡಿ. ಓಕೆನಾ? ಸೊ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಲ್ಲಿ ಎಷ್ಟೆಷ್ಟು ಸೀಟ್ಸ್ ಉಳಿದಿದ್ದಾವೆ ಅಂತ. ಓಕೆನಾ? ಸೊ ನಿಮಗೇನಾದ್ರು ಆ ಕಾಲೇಜ್ ಸೇರ್ಕೋಬೇಕು ಅಂತ ಇಷ್ಟ ಆಯಿತು ಅಂತಂದರೆ, ಸೊ ಅದರಲ್ಲೂ ಪರ್ಟಿಕ್ಯುಲರಾಗಿ ನಿಮ್ಮ ಬ್ರಾಂಚ್ ಸಿಕ್ತು ಅಂತಂದರೆ ನೀವು ಆ ಒಂದು ಕಾಲೇಜ್ ಅವರ ಏನು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೆಬ್ಸೈಟಲ್ಲಿ. ಓಕೆನಾ? ಸೊ ಜಸ್ಟ್ ನೀವು ಬ್ರೌಸ್ ಮಾಡಿ ಆ ಒಂದು ಕಾಲೇಜ್ ನೇಮು. ಸೊ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ. ಸೊ ಅವರಿಗೆ ಫೋನ್ ಮಾಡಿಬಿಟ್ಟು ಕೇಳಿ. ಓಕೆನಾ? ಸೊ ನಾನು ಈ ರೀತಿ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ರೀತಿ ಪ್ರೊಸೆಸ್‌ನ ನಾವು ಫಾಲೋ ಮಾಡಬೇಕಾಗುತ್ತೆ, ಮತ್ತು ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಗಿರುತ್ತೆ, ಈ ಎಲ್ಲ ಡೀಟೇಲ್ಸ್‌ನ ಕೇಳಿ ತಿಳ್ಕೊಳ್ಳಿ. ಓಕೆನಾ? ಸೊ ಜಾಸ್ತಿ ವೇಟ್ ಮಾಡಬೇಡಿ ಆಯಿತಾ? ಸೊ ಜಾಸ್ತಿ ನಿಮ್ಮ ಹತ್ರ ಟೈಮ್ ಇಲ್ಲ ಇವಾಗ. ಸೊ ಅದಕ್ಕೋಸ್ಕರನೇ ನೀವು ಸೇರ್ಕೋಬೇಕು ಅಂತ ಇದ್ದರೆ ಸೊ ಈ ಎಲ್ಲ ಕೆಲಸನ ನೀವೇ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟು KA ಕಡೆಯಿಂದ ಬಂದಂತಹ 3 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸು. ಓಕೆನಾ? ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಆಲ್ರೆಡಿ ಜಾಯ್ನ್ ಆಗಿದ್ದೀರಾ ಕಾಲೇಜಿಗೆ ಅಂತಂದರೆ, ನಿಮ್ಮ ಫ್ರೆಂಡ್ಸ್ ಯಾರೋ ಆಯುಷ್ ಕೌನ್ಸಿಲಿಂಗ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಯಾರಿಗೋ ಒಬ್ರಿಗೆ ಸೀಟ್ ಸಿಕ್ಕಿರಲ್ಲ. ಸೊ ಅಂಥವರಿಗೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಇವಾಗಲೇ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಓಕೆನಾ? ಸೊ ಯಾರಾದರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಸೊ ಇನ್ನೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.